ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಏನು ಎಲ್ಲಿಗೆ ಹೊರನಾಡಿಗೆ ಹೋಗ್ತಾಯಿದ್ದೀನಿ. ಹೊರನಾಡಿಗೆ ಹೋಗ್ತಾಯಿದ್ದೀರಿ. ರೆಡಿಯಾಗಿದ್ದೀನಿ. ನಮ್ಮ ಅಕ್ಕ ಇನ್ನೂ ರೆಡಿ ಆಗ್ತಾಯಿದ್ದಾಳೆ. ಹೊರನಾಡಿಗೆ ಹೋಗ್ತಾಯಿದ್ದೀರಿ. ಸತತ 7 ವರ್ಷದ ನಂತರ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀರಿ ನಾವು. ಧರ್ಮಸ್ಥಳ ಹೊರನಾಡು 7 ವರ್ಷ ಆದಮೇಲೆ. That's the history in my entire life. So ಇವತ್ತು ಹೋಗ್ತಾ ಇದ್ದೀನಿ. ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಲೆಟ್ಸ್ ಗೋ. ಈ ಬಟ್ಟೆಲ್ಲಿ ಸ್ವಲ್ಪ ನಾನು ದಪ್ಪ ಕಾಣಿಸ್ತೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ದಪ್ಪ ಕಾಣಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಇನ್ನೂ ದಪ್ಪ ಕಾಣಿಸ್ತಾ ಇರ್ತಾಳೆ. ಅರ್ಚನಾ, ಹೇಗೆ ಅನಿಸ್ತಿದೆ 7 ವರ್ಷದ ನಂತರ ನೀನು ಧರ್ಮಸ್ಥಳಕ್ಕೆ ಹೋಗ್ತಿದ್ಯಾ? ಒಬ್ವಿಯಸ್ಲಿ ನನಗೇನೋ ಅನಿಸ್ತಿಲ್ಲ, ಹೋಗ್ತಿರೋದು ಖುಷಿ ಆಗ್ತಿದೆ. ನಾನು, ನಮ್ಮಕ್ಕ ಅಂದರೆ ಅರ್ಚನಾ, ಯಶು, ನಮ್ಮಪ್ಪ ಫ್ರೆಂಡ್ ಅಷ್ಟು ಹೋಗ್ತಾ ಇರೋದು. ಒಬ್ವಿಯಸ್ಲಿ ನಮ್ಮ ಅಕ್ಕ ಅನು ಆ್ಯಂಡ್ ನಾವು ಬರೋಕ್ಕಾಗಲ್ಲ. ಆ್ಯಂಡ್ ವಿ ಬೋತ್ ಆರ್ ಬನ್ನಿಂಗ್. ಓಕೆ. ಸೊ ಅವಳು ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಮಾಡ್ತಿದ್ದಾಳೆ, ಬಿಕಾಸ್ ಅವಳು ಸ್ವಲ್ಪ ಕಿಯಾದಲ್ಲಿ ವರ್ಕ್ ಮಾಡ್ತಾಳಲ್ಲ. ಅವಳು ಸ್ವಲ್ಪ ಇಂಗ್ಲೀಷ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು ನಾವೇ. ಲೆಟ್ಸ್ ಗೋ. ನಾನು ಟಿಫನ್ ತಿಂದ್ಬಿಟ್ಟು ರೆಡಿ ಆಗಿದ್ದೀನಿ. ಟಿಫನ್ ತಿಂದ್ಬಿಟ್ಟು ಹೋಗ್ತೇನೆ. ಅಷ್ಟೇ. ಓಕೆ, ಇವಾಗ ಹೋಗ್ತಾ ಇದ್ದೀರಿ. ಯಶು, ಸೇ ಹಾಯ್. ಹಾಯ್. ಹುಷಾರಪ್ಪ, ಮಕ್ಕಳೆಲ್ಲ ಹುಷಾರು. ಅರ್ಜೆಂಟ್ ಮಾಡಬೇಡ, ಅವ್ರು ರೆಡಿ ಆಗ್ಬಿಡು. ಚೆನ್ನಾಗಿರೋ ಮಾಡು. ಏನೋ ಇಷ್ಟ ಬಂದ ಮಾಡಕ್ ಹೋಗ್ಬೇಡ. ಯಾವ ದೇವಸ್ಥಾನಕ್ಕೆ ಬಂದಿದ್ದೀರಿ? ಸಿದ್ಧಲಿಂಗೇಶ್ವರ ಸ್ವಾಮಿ. ಆನ್ ದ ವೇ ಹಂಗೆ ಇತ್ತು ಅಂತ ಬಂದ್ರಿ. ನಂಗೆ ಓಡಾಡೋಕ್ಕೆ ಅದಲ್ಲ. ಯಶು ಮೇಲೆ ಇದ್ದೀರಿ, ಫುಲ್ ಟಾಪಲ್ಲಿ. ತುಂಬ ಟಾಪಲ್ಲಿ ಇದ್ದೀರಿ. ಚಿರ್ಮುರಿ ತಿನ್ನಕ್ಕೆ ಬಂದಿದ್ದೀನಿ ಲಾವಣ್ಯ. ಅಷ್ಟೇನಾ? ಏನು ಅಷ್ಟೇ ಹೇಳೋದು. ಎಷ್ಟು ನಿಯರ್ ಹೇಳೋದಿದೆಯಾ? ಇಲ್ಲ, ಅವನಿಗೆ ತಿನ್ನೋದಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್. ಪೀಸಾಗಿದೆ ಅಂತಂದರೆ ಅಷ್ಟು ಪೀಸಾಗಿದೆ. ಇಲ್ಲೇ ಇರ್ಬೇಕು ಅನಿಸ್ತಿದೆ. ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗ್ಬಿಟ್ಟು ಬರ್ರಿ. ಓದ್ತಿ ಯಶು? ಓದಿನಿ. ಇವನು ಹೋಗ್ತಾನೆ ಬಿಡಿ, ಇವರೆಲ್ಲ ಹೋಗ. ನೀನು ಬಿಟ್ಟು ಹೋದೆ. ಐ ಜಸ್ಟ್ ಲವ್ ದಿಸ್ ಪ್ಲೇಸ್. ಇಟ್ಸ್ ಸೋ ಪೀಸ್. ಇದು ಬೇಲೂರು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಐ ಜಸ್ಟ್ ಲವ್. ಎಲ್ಲ ಮೊಬೈಲ್ ಎಲ್ಲ
ಕೂತು 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 ಸಾಕಾಯಿತು. ನಾಡೋದಲ್ಲಿ ಇದ್ದೀರಿ ಇವಾಗ ರೈಟ್ ನಾವು. ಎಸ್ ಗೈಸ್, ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು. ಈಗ ಫ್ರೆಶ್ ಅಪ್ ಆಗಿ ಬೇಗ ಫ್ರೆಶ್ ಅಪ್ ಆಗಿ ವಿ ಹ್ಯಾವ್ ಟು ಗೋ ಟು ಟೆಂಪಲ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬೇಗ ಬಂದು ಮಲ್ಕೊಂಡು ಬೆಳಗ್ಗೆ ಎತ್ತಿ ಸ್ನಾನ ಮಾಡಿ ಹೋಗಿ ಮತ್ತೆ ಧರ್ಮಸ್ಥಳ, ಕುಕ್ಕೆ ಆ್ಯಂಡ್ ಅಷ್ಟೇ ಮನೆಗೆ ಹೋಗ್ತಾರೆ. ಅರ್ಚನಪ್ಪ ಇದೆ ರೂಮಲ್ಲಿ ಇವತ್ತು. I'm so tired, Lavanya. ಸೇಮ್ ಯೋರ್ ಅರ್ಚನಾ. Shit. ನೀನು ಲಿಪ್ಸ್ಟಿಕ್ ಆದರೂ ಹೋಯ್ತು, ತುಟಿಯಾಗ ನಂಗೆ ಅದೂ ಇಲ್ಲ. I'll be fresh always, you know. ದೇವ್ರೆ, ನಂಗೆ ಕೇಳೋಕ್ಕಾಗಲ್ಲ ಗುರುಳು ಡೈಲಾಗ್ಸ್. ನಾನು ತೋರಿಸ್ತೀನಿ ವ್ಯೂ. ಆ್ಯಕ್ಚುಲಿ ಬಂದಿದ್ದ ವ್ಯೂ ಎಲ್ಲ ಸಕ್ಕತ್ತಾಗಿತ್ತು. ಐ ರಿಯಲಿ ನೀಡೆಡ್ ಅ ಬ್ರೇಕ್ ಆ್ಯಂಡ್ ಐ ಗಾಟ್ ಅ ಬ್ರೇಕ್ ಫೈನಲಿ. ಈ ಥರ ಬಂದರೆ ಚಡ. ಆಮೇಲೆ ಇಲ್ಲೊಂದು ಬೆಡ್ಡು, ಸಿಂಗಲ್ ಬೆಡ್ಡು, 3 ಬೆಡ್ಸ್ ಬೇಕಿತ್ತಲ್ಲ ಅದಕ್ಕೆ. ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಏನಿದೆ ಕಬೋರ್ಡಲ್ಲಿ? ಏನೂ ಇದೆಲ್ಲ ಲಾಕ್ ಮಾಡಿ ಇಲ್ಲ ಅಷ್ಟೇ ಕಬೋರ್ಡು. ಆಮೇಲೆ ಮಿರರ್, ವಾಶ್ರೂಮ್, ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಏನೋ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಓಪನ್ ಮಾಡಿದ್ರೆ ಈ ಥರ ಇದೆ ವ್ಯೂ. ಚೆನ್ನಾಗಿದೆ ಬಟ್ ಜಾಸ್ತಿ. ಗೈಸ್, ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ವಿ ಆರ್ ಗೋಯಿಂಗ್ ಟು ಟೆಂಪಲ್, ಅಂದರೆ ಹೊರನಾಡು ಟೆಂಪಲ್, ಅನ್ನಪೂರ್ಣೇಶ್ವರಿ ಟೆಂಪಲ್. ಏನಾಗಿದೆ ಅಂದರೆ ಕತೆ, ನಮ್ಮ ಅರ್ಚನಾ ಸೆಟಫಿಲ್ ಇಕ್ಕಿದ್ದೆ ಬ್ಯಾಗ್ ಪಕ್ಕದಲ್ಲೇ. ಸೆಟಫಿಲ್ನ ಇಕ್ಕೊಂಡೇ ಇಲ್ಲ ಬ್ಯಾಗಿಗೆ. ನನಗೆ ಇವಾಗ ಸೆಟಫಿಲ್ ಬೇಕು. ಎಲ್ಲೋ ಹುಡ್ಕೊಂಡೋಗಿ ತೊಗೊಂಬರ್ಲಿ. ಯಾವುದೋ ಹಿಮಾಲಯ ಕ್ರೀಮ್ ಕೊಟ್ಲ. ಲಿಟ್ರಲಿ ಐ ವಾಂಟ್ ಸೆಟಫಿಲ್. ಯಶು, ಹಂಗೆ ತಂದ್ಕೊಡು, ನಿಂದೇ ಮಿಸ್ಟೇಕ್. ತಂದ್ಕೊಡ್ಬೇಕಷ್ಟೇ, ನಂಗೆ ಗೊತ್ತಿಲ್ಲ. ನೋಡಿ ನನ್ನ ಮುಖ ಹೆಂಗೆ ಕಾಣಿಸ್ತಾಯ್ತು. ಅರ್ಚನಾ, ಸೆಟಫಿಲ್ ಬೇಕು, ನಂಗೆ ಗೊತ್ತಿಲ್ಲ, ತಂದ್ಕೊಡು ಇವಾಗ. ಸಿಗ್ತೈತೋ ಬಿಡ್ತೈತೋ ಅದೆಲ್ಲ ಗೊತ್ತಿಲ್ಲ, ತಂದ್ಕೊಡ್ಬೇಕು. ಎಲ್ಲಿ ಮೆಡಿಕಲ್ ಸ್ಟೋರೋ ನನಗೆ ಗೊತ್ತಿಲ್ಲ, ನನಗೆ ಬೇಕು. ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಾ ಇಲ್ಲ. ಎನಿವೇಸ್, ಸ್ವಲ್ಪ ಓ ಮೈ ಗಾಡ್, ಏನು ಡೈಲಾಗ್ ಹೇಳ್ತಾ ಇದೆಯಾ ಯಶು? ನನಗೆ ಯಾರು ಕಮೆಂಟೇ ಮಾಡಲ್ಲ ಯಶು. ಆ ಥರ ಎಲ್ಲ ಕಮೆಂಟ್ ಮಾಡಿ ಏನಂತ ಅಂದರೆ ನಾನೇ ಸೆಟಫಿಲ್ ಕೊಡಿಸ್ತೀನಿ ಅಂತ ಕಮೆಂಟ್ ಮಾಡಬೇಕಂತೆ. ಹಂಗಂತ ಯಶು ಹೇಳ್ತಿದ್ದಾನೆ ಅಷ್ಟೇ. ನಾನು ಯಶು 2 ನಿಮಿಷದಲ್ಲಿ ರೆಡಿ ಆದರೆ ಇವ್ರ ಅಮ್ಮ 1/2 ಅವರಿಂದ ರೆಡಿ ಆಗ್ತಿದ್ದಾಳೆ. ನೋಡಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಪ್ಲೀಸ್. ನನಗೆ ಪ್ರಾಬ್ಲಮ್ಮೇ ಇದು ಇವಳ ಜೊತೆ ಬಂದರೆ. ಆ್ಯಕ್ಚುಲಿ ನಾವು ಮಮ್ಮಿನ ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಪಟ ಅಂತ ಮಾಡಿಸ್ತಾರೆ, ಎಲ್ಲರ ಕೈಲೂ ಬೈತಾರೆ, ಬೇಗ ರೆಡಿಯಾಗಿ ಅಂತ, ಪಟ ಅಂತ ರೆಡಿಯಾಗಿ ಅಂತ ಬೈತಾರೆ. ಅದಕ್ಕೆ ನಮ್ಮಿ ವ್ಲಾಗ್ ನೋಡೋಲ್ಲ ಪಕ್ಕ, ಬಟ್ ಸ್ಟಿಲ್ ಐ ಮಿಸ್ ಯು ಅಮ್ಮ. ಯಾಕೆ ಈ ಥರ ಹುಚ್ಚಿ ಥರ ಆಡ್ತಾ ಇದ್ದೀರದು ನನಗೆ ಗೊತ್ತಿಲ್ಲ ಗುರು. ಅಷ್ಟೇ. ಏನು ವೇಲ್ ಚೆನ್ನಾಗಿಲ್ಲ ಇದಕ್ಕೆ, ಬಟ್ ಸ್ಟಿಲ್ ಹಾಕ್ಕೊಬೇಕು. ದೇವಸ್ಥಾನದಲ್ಲಿ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಸೇಫ್ಟಿಗೆ ಕಾರ್ಡ್ ಎತ್ಕೊಬೇಕು. ಶೂ ಕಾರ್ಡ್ದು ಕವರ್ ಗೋಯಿಂಗ್ ಗೈಸ್. ಬಸ್ಸಿ ಐ ಸೆಡ್ ಯು. ನೋಡ್ರಿ, ನಾವಿಬ್ರು ವೇಲ್ ಹಾಕ್ಕೊಂಬಂದಿದ್ದಕ್ಕೆ ಸೇವ್ ಆದ್ರಿ, ಇಲ್ಲಾಂದರೆ ನಾವು ಬೈಸ್ಕೊತಿದ್ರಿ. ಗೈಸ್, ಯಾರಿಗಿದು ಮ್ಯಾಜಿಕ್ ಪಾಪ್ಸ್ ನೆನಪಿದೆ, ಚೈಲ್ಡ್ಹುಡ್ ಮೆಮೊರೀಸ್, ಪ್ಲೀಸ್ ಡ್ಯೂ ಕಮೆಂಟ್. ಏನು ನನಗೆ ಅರ್ಚನಾ ಪಿ ಯು ಇರ್ಬೇಕಾದ್ರೆ ಡೈಲಿ ಇದನ್ನು ತಂದುಕೊಡ್ತಾ ಇದ್ಲಲ್ಲ ಅರ್ಚನಾ. ಶಿ ವಾಸ್ ಜ್ಞಾನ ಜ್ಯೋತಿ. ಡೈಲಿ ಇದನ್ನು ತಂದುಕೊಡ್ತಾ ಇದ್ಲಿ, ಇವಾಗ ಯಾರೂ ತಂದುಕೊಡ. ಬಟ್ ಐ ಫೌಂಡ್
ಗೈಸ್ ಇವಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಹೋಗ್ತಾ ಇದ್ದೀರಿ. ಮತ್ತೆ ಇಲ್ಲಿ ದೇವರನ್ನ ನೋಡಿಕೊಂಡು ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಿ. ದಿಸ್ ಇಸ್ ದಿ ಅಪ್ಡೇಟ್. ಇಲ್ಲಿ ತುಂಬ ಚಳಿ ಆಗ್ತಲ್ಲ, ಫುಲ್ ಫಾಗ್. ಸಾರಿ, ಗುಡ್ ಶಿ ಇಸ್ ಲುಕಿಂಗ್ ಪ್ರಿಟಿ. ಇವತ್ತು ಆ್ಯಕ್ಚುಲಿ ಕೋಇನ್ಸಿಡೆನ್ಸ್, ನಂದು ಗ್ರೀನ್, ಇವಳ್ದು ಗ್ರೀನ್, ಅಪ್ಪಂದು ಗ್ರೀನ್, ಇಷ್ಟೊಂದು ಮಾತ್ರ ಗ್ರೀನ್ ಇಲ್ಲ. ಓಕೆ, ಆಮೇಲೆ ಫುಲ್ ಫಾಗ್ ನನ್ನ ಬಾಯಲ್ಲಿ ಬರ್ತಿತ್ತು, ಇವಾಗ ಬರ್ತಿಲ್ಲ. ಚಳಿ ಆಗ್ತಾ ಇಲ್ಲ ಇಲ್ಲಿ, ನಿಜ ಚಳಿ ಆಗ್ತಾ ಇಲ್ಲ. ಬಟ್ ಫಾಗ್ ತುಂಬ ಫಾಗು. ಇಲ್ಲೆಲ್ಲ ವ್ಲಾಗ್ ಮಾಡ್ಕೊಂಡು ಅಂತಾರೆ ನನ್ನನ್ನೇ ಗುರಾಯಿಸ್ತಾರೆ. ಅಪ್ಪ ದೇವ್ರೇ, ನನ್ನ ಪರಿಸ್ಥಿತಿ ಯಾಕೆ ಹೇಳ್ತೀರಾ? ಇವಾಗ ಚಳಿ ಆಗ್ತಾ ಇದೆ, ಇಲ್ಲಿ ಬಂದಿದೆ ಇಷ್ಟು ಫಾಗ್. ನೋಡು, ಫಾಗ್ ಕಾಣಿಸ್ತಾನೆ ಇಲ್ಲ ಏನು. ಈ ಥರ ಫುಲ್ ಈ ಚಂದ್ರ ಆ್ಯಂಡ್ ನಾವಿದು ಟೋಟಲ್ ಫುಲ್ ಫಾಗ್. ಎಷ್ಟು ಚಳಿ ಆಗ್ತಿದೆಯಾ? ಏನೂ ಆಗ್ತಿಲ್ಲ, ಚಳಿನೇ ಆಗ್ತದೆ, ಯಾಕಂತ ಗೊತ್ತಿಲ್ಲ ತಾನೇನೆ. ಚಳಿ ಆಗ್ತಿಲ್ಲ, ಬಿಸಿ ಸ್ನಾನ ಮಾಡಿದ್ರೆ ಅದಕ್ಕೆ. ಕಾಫಿ ಬೀಜಗಳು, ಫಾಗ್ಗಳು, ಮಂಜುಗಳು ಎಲ್ಲ. ಡಿಫ್ರೆಂಟ್ ಟೈಮ್, ಚಳಿ ಆಗ್ತಾ ಇದೆ. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಚಳಿ ಆಗ್ತಿದೆ. ಯಪ್ಪ, ಅವಾಗ ಚಳಿ ಇಲ್ಲ ಅಂತ ದೊಡ್ಡದಾಗಂದೆ. ಮಂಜು ಫ್ಯಾಕ್ಟ್ ಏನಂದರೆ, ಮಂಜು ಇರಬೇಕಾದ್ರೆ ಚಳಿ ಇರಿಲ್ಲ, ಮಂಜಿಲ್ಲ ಅದಕ್ಕೆ ಚಳಿ. ಮೈ ನೋಸ್ ಇಸ್ ರೆಡ್ ಏನೋ. ಬಟ್ ವೆದರ್ ಚೆನ್ನಾಗಿದೆ, ಬಟ್ ಚಳಿ. ಇಟ್ಸ್ ಗುಡ್. ಅಪ್ಪ, ಇವಾಗ ತಾನೇ ಜಸ್ಟ್ ಡಿಫರ್ ಆಯಿತು. ಹೊಟ್ಟೆ ತುಂಬೋಯ್ತು, ಚೆನ್ನಾಗಿದೆ ಅಷ್ಟೇ ಗೈಸ್, ಅಷ್ಟೇ. ಏನು ತೊಗೊಂಡೆ ಆಟ ಸಾಮಾನು? ಗಿಲ್ಕಿ ಅಲ್ಲಿಗೆ ಇದು ತೊಗೊಂಡಿದ್ದೀನಿ. ಅವಳೇನು ಆಟ ಆಡೋಲ್ಲ, ಮುಂದೆಗಡೆ ಚೆನ್ನಾಗಿ ಪೊಲೀಸರು ಚೇಸ್ ಮಾಡ್ಕೊಂಡ್ಬರ್ತಾರೆ. ಪೊಲೀಸರು ಚೇಸ್ ಮಾಡ್ಕೊಂಡ್ಬರ್ತಾರಂತೆ. ಎಲ್ಲೂ ಪೊಲೀಸೇ ಅಲ್ಲಪ್ಪ ಅದು. ಏನು ತಪ್ಪು ಮಾಡಿದ್ದೀವಿ ಸಮಯ ನಾವು ದರ್ಶನಕ್ಕೆ ಬಂದಿರೋ ಧರ್ಮಸ್ಥಳಕ್ಕೆ ಬಂದ್ರಿ. ನಾವು ಹಿಂಗೆ ಏನೋ ಬೇಜಾರಾಗೋಯ್ತು, ಬೇಜಾರಕ್ಕೆ ಮುರಿದ್ಬಿಟ್ಟಿದೆ. ಯಾಕೆ ಹೊಟ್ಟೆನೈತೆ ಸ್ವಾಮಿ, ಅದಕ್ಕೆ ಹಾಕೊಂಡಿಲ್ಲ, ತೆಗೆದುಬಿಟ್ಟೆ ಸ್ವಾಮಿ. ಅದಕ್ಕೆ ಯಾಕೆ ಬೆಳಗ್ಗೆಯಿಂದ ಲೂಸ್ ಮೋಷನ್ ಥರ ಆಗಿಬಿಟ್ರೆ ಅದಕ್ಕೆ ಯಾಕೆ ಹಾಕೊಂಡಿಲ್ಲ ಸ್ವಾಮಿ ಅಂತ ಹಂಗೆ ಹೇಳೋದು. ಇನ್ನೇನು ಹೇಳಲಿ, ಹಂಗೆ ಹೇಳ್ಬೇಕಪ್ಪ. ಅವ್ರು ರೆಕಾರ್ಡ್ ಆಗೋದು ಹಂಗೆ ಅಂತ ಅಲ್ಲಿ ಇಟ್ಕೊಂಡಿದ್ರು. ಸರ್ ಯಾಕೆ 3 ದಿವಸದಿಂದ ಗಾಡಿ ಓಡಿಸ್ತಾ ಇದ್ದೆ, ಹೋಟ್ಲ್ ತಿಂದು ಯಾಕೋ ಲೂಸ್ ಮೋಷನ್ನು, ಹೊಟ್ಟೆ
ಹೊಡ್ಕೊಂಡ್ರಿ ಇಲ್ಲೇ ಫೋಟೋ ಹೊಡ್ಕೊಂಡ್ರೆ ಒಂದು ಫೋಟೋ ಹೊಡ್ಕೊಂಬಿಟ್ಟಮ್ಮ ಫೋಟೋ ಹೊಡ್ಕೊಂಡು ಗಣೇಶ ದೇವಸ್ಥಾನಕ್ಕೆ ಯಾರಾದರೂ ಬಂದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಈ ಗಣೇಶ ದೇವಸ್ಥಾನ ಬಿಸಿಲು. ಸೊ ದಿಸ್ ವಾಸ್ ಆಲ್ ಅಬೌಟ್ ದ 2 days ಟ್ರಿಪ್. ತುಂಬ ಏನು ಕಂಟೆಂಟ್ ಇಲ್ಲ, ಬಟ್ ಸುಮ್ಮನೆ ಹಾಗೆ 2-7 years ಆಯಿತು ಹೋಗಿ ಅಂತ ಸುಮ್ಮನೆ ರ್ಯಾಂಡಮಾಗಿ ವ್ಲಾಗ್ ಮಾಡಿದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್, ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರಮ್ ಯೋರ್ ನೇಬರ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್, from everyone. Thank you so much. Keep supporting. Lots of love from Lavanya. Bye bye.